ಪಾಂಚಾಲಿ ಪಾಂಚಾಲಿ ಬೆಚ್ಚದಿರು ಈ ಭೀಮನ ಕೆಚ್ಚದೆಯ ರಾಣಿ ಪಾಂಡವರ ಪಣಿವೇಣಿ. ವೈರೈ ಗುರುಕುಲ ಅಧಮರನ್ನು ವಧಿಸುವೆನು ಹೇಳಿ. ವೈರಿ ಗುರುಕುಲ ಅಧಮರನ್ನು ವಧಿಸುವೆನು ಸಿರಿಹಿಮ್ಮೆರೆದು ದುರಹಂಕಾರದಿ. ಸಿರಿಹಿಮ್ಮೆರೆದು ದುರಹಂಕಾರದ ಧಿಕ್ಕರಿಸಿ ಬಲು ಸೊಕ್ಕೆ ನಿಲ್ಮೆರುವ ವೈರಿ ಗುರುಕುಲ ಅಧಮರನ್ನು ವಧಿಸುವೆನು. ಅನುಜರೆಂಬುವ ಅಕ್ಕರೆ ಇಲ್ಲದೆ ಸೊಕ್ಕಿದ ಕುರುಡನ ಕುನ್ನಿಗಳ ಮನುಜರೆಂಬುವ ಅಕ್ಕರೆ ಇಲ್ಲದೆ ಸೊಕ್ಕಿದ ಕುರುಡನ ಕುನ್ನಿಗಳಂ ಒಕ್ಕಸವೆಲ್ಲವೂ ಭಕ್ಷಿಸಿ ನಮಗ ನ್ಯಾಯ ವಯಸ್ಸಗಿದ ರಕ್ಕಸರಂ. ಒಕ್ಕಸವೆಲ್ಲವೂ ಭಕ್ಷಿಸಿ ನಮಗ ನ್ಯಾಯ ವಯಸ್ಸಗಿದ ರಕ್ಕಸರಂ. ಲೆಕ್ಕಿಸದೆ ಸೊಕ್ಕಡಗಿಸಿ ಮಣ್ಮುಕ್ಕಿಸದಿರುವೆ ನೆರಣದೊಳಗೆ ಏವಿ. ಲೆಕ್ಕಿಸದೆ ಸೊಕ್ಕಡಗಿಸಿ ಮಣ್ಮುಕ್ಕಿಸದಿರುವೆ ನೆರಣದೊಳಗೆ. ಸಭೆಯೊಳು ಪತ್ನಿಯ ಗರ್ವದಿ ಜರಿದ ಸಭೆಯೊಳು ಪತ್ನಿಯ ಗರ್ವದಿ ಜರಿದ ದುರ್ಮೂರ್ಖವರ ತಲೆಯನ್ನು ಬಗೆದು ವೈರಿ ಗುರುಕುಲ ಅಧಮರನು ವಧಿಸುವೆನು ಸಿರಿಹಿಮ್ಮೆರೆದು ದುರಹಂಕಾರ. ಸಿರಿಹಿಮ್ಮೆರೆದು ದುರಹಂಕಾರ ಧಿಕ್ಕರಿಸಿ ಬಲು ಸೊಕ್ಕಿನಿಂದರುವ ವೈರಿ ಗುರುಕುಲ ಅಧಮರನು. ಗುರುಕುಲ ಅಧಮರನು ಹೇಗಿರು ಪಾಂಚಾಲಿ ಈ ನನ್ನ ನೆಚ್ಚಿನ ಗದೆಗೆ ಬೆಚ್ಚಿ ಬೀಳದವರನ್ನು ರೊಚ್ಚಿನಿಂದ ಚೆಚ್ಚಿ ನುಚ್ಚು ನೂರಾಗಿಸಿ ಬಿಡುತ್ತೇನೆ. ಏತಕ್ಕಾಗಿ ರೋಧಿಸುತ್ತಿರುವೆ? ದ್ರೌಪದ, ಕಳೆದು ಹೋದ ಘಟನೆಗಳನ್ನ ಹಗಲಿರುಳು ನೆನೆದು ನೆನೆದು ಏಕೆ ನಿನ್ನ ಮನಸ್ಥೈರ್ಯವನ್ನು ನಾಶ ಮಾಡಿಕೊಳ್ಳುತ್ತಿರುವೆ? ಶ್ರೀಕೃಷ್ಣ ಪರಮಾತ್ಮನ ದಯೆಯಿಂದ ನಿನ್ನ ಬಹುದಿನದ ಚಿಂತೆಯು ಬಹು ಬೇಗ ದೂರವಾಗುವ ಕಾಲ ಸನ್ನಿಹಿತವಾಗುತ್ತಿದೆ. ಶಾಂತಳಾಗು ದ್ರೌಪದ. ಶಾಂತಿ 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 ಇನ್ನು ಬಿಟ್ಟಿಲ್ಲವೇನಣ್ಣ ಈ ನಿನ್ನ ಹುಚ್ಚುತನದ ಭ್ರಾಂತಿ? ದೂತದಲ್ಲಿ ನಮ್ಮ ಸಿರಿಯನ್ನೆಲ್ಲ ತೋರಿಸಿ ಘೋರ ಕಷ್ಟದ ಪರಿವಿಲ್ಲದೆ ತುಂಬಿದ ರಾಜ್ಯಸಭೆಯಲ್ಲಿ ಪಾಂಚಾಲಿ ಬಾ ನನ್ನ ತೊಡೆಯನ್ನಲಂಕರಿಸು ಎಂದು ತೊಡೆ ತಟ್ಟಿ ಕರೆದನಲ್ಲ. ಆ ಕುರುಡನ ಕೊನ್ನಿ ಆಗಲೂ ಶಾಂತಿ ಅಡಿಗಡಿಗೂ ಕರಾಳ ಧೂಮಕೇತುವಿನಂತೆ ಅಡ್ಡಗಟ್ಟಿ ಕಾಡುತ್ತಿರುವ ಆ ಕುರುಸಂತತಿಯ ಘೋರ ಕೃತ್ಯಗಳು ತಮ್ಮ ಚಿತ್ತಕ್ಕಿನ್ನು ಕಿಚ್ಚನ್ನು ಒತ್ತಿಸುತ್ತಿಲ್ಲವೇ? ವಿಷಪ್ರಾಶನ, ಕಪಟ ಜೂತ, ಭೀಕರ ಕಾನನ ವಾಸ, ಕೈಯಲಾಗದ ಏಡಿಗಳಂತೆ ತಲೆಮರೆಸಿಕೊಂಡು ಮುಗಿಸಿದ ಅಜ್ಞಾತ ವಾಸ, ಇವುಗಳನ್ನ ಒಮ್ಮೆಯಾದರೂ ಸ್ಮರಿಸಿಕೊಳ್ಳಿ. ತಮ್ಮ ಚಿತ್ತವು ವಿಚಲಿತವಾಗಿ ಪ್ರತಿಕಾರದ ದಾಹ ಮಣ್ಣುಗ್ಗಿದ್ದರೂ ನುಗ್ಗಬಹುದು. ಅದನ್ನು ಬಿಟ್ಟು ಬಾರಿ ಬಾರಿಗೂ ಈ ಶಾಂತಿಯ ಸಂಧಾನಕ್ಕೆ ಅಪೇಕ್ಷಿಸುವಿರಿ ಅಗ್ರಜ? ಸಹೋದರ ಭೀಮಸೇನ, ನಿನ್ನ ಹೃದಯಾಂತರಾಳದಲ್ಲಿ ಆಗುತ್ತಿರುವ ಭೀಕರ ಹೋರಾಟವನ್ನು ನಾನು ಬಲ್ಲೆ ತಮ್ಮ. ಸ್ವಲ್ಪ ಶಾಂತಿ ತಾಳು. ಪಾಂಡವರ ಅಭಯದಾತನಾದ ಶ್ರೀಕೃಷ್ಣ ಪರಮಾತ್ಮನು ನಮ್ಮ ಪಕ್ಷವನ್ನು ವಹಿಸಿರುವನೆಂದು ದೂತರು ಈಗ ತಾನೇ ಸಮಾಚಾರವನ್ನು ತಂದಿರುವರು. ಇನ್ನೇನು ಪರಮಾತ್ಮನ ಆಗಮನವಾಗುವುದು. ಪರಮಾತ್ಮನು ಬಂದ ನಂತರ ಮುಂದಿನ ನಿರ್ಧಾರವನ್ನ ಆಲೋಚಿಸೋಣ. ಪರಮಾತ್ಮ
ದೇವ ನಿದಯ ತೋರಿ ಬಾ ದಿನರ ದಾತ ದೇವ ನಿದಯ ತೋರಿ ಬಾ ದೇವ ನಿದಯ ತೋರಿ ಬಾ ಪರಮಾತ್ಮ ಸಮ್ಮತಿದಾತ ಸುಜನರ ಪ್ರೀತ ಸಮ್ಮತಿದಾತ ಸುಜನರ ಪ್ರೀತ ಬಾಮಾತೀತ ಭಾಗ್ಯವಿದಾತ ಬಾಮಾತೀತ ಭಾಗ್ಯವಿದಾತ ಅನುದಿನ ನಿಮ್ಮ ಕೃಷ್ಣ ಕೃಷ್ಣ ಪರಮಾತ್ಮ ಅನುದಿನ ನಿಮ್ಮ ಜನಪದವನು ನಾ ಅನುದಿನ ನಿಮ್ಮ ಜನಪದವನು ನಾ ಕನಸು ಮನಸ್ಸಿನೊಳ್ಳು ಧ್ಯಾನಿತೆನಯ್ಯ ಕನಸು ಮನಸ್ಸಿನೊಳ್ಳು ಧ್ಯಾನಿತೆನಯ್ಯ ದೇವ ನಿದಯ ತೋರಿ ಬಾ ದಿನರ ದಾತ ದೇವ ನಿದಯ ತೋರಿ ಬಾ ದೇವ ನಿದಯ ತೋರಿ ಬಾ ಕೃಷ್ಣ ಕೃಷ್ಣ ಪರಮಾತ್ಮ ಪಾಂಡವರ ಪ್ರಯತ್ನಕ್ಕೆ ಪ್ರಸನ್ನನಾದ ಪರಮ ಪುರುಷೋತ್ತಮ ನಮ್ಮ ಮೊರೆಯನ್ನಾಲಿಸಿ ನಮ್ಮ ಪಕ್ಷವನ್ನು ವಹಿಸಿದೆಯ ದೇವ ದೇವದೇವ ನೀವು ನಮ್ಮ ಮೇಲಿಟ್ಟಿರುವ ಪ್ರೀತಿಯು ಅಪಾರವಾದದ್ದು. ಧರ್ಮನಂದನ, ನನ್ನನ್ನಿಷ್ಟೊಂದು ಹೊಗಳುವೆ ಏಕೆ? ಕರ್ತವ್ಯ ಪರಿಪಾಲನೆಯೇ ನನ್ನ ಮುಖ್ಯ ಉದ್ದೇಶ. ಅದಿರಲಿ, ನಿಮಗೆ ನ್ಯಾಯವಾಗಿ ಬರಬೇಕಾದ ಅರ್ಧ ರಾಜ್ಯದ ವಿಚಾರದಲ್ಲಿ ನೀವು ಯಾವ ನಿರ್ಧಾರವನ್ನು ಕೈಗೊಂಡಿರುವಿರಿ ಧರ್ಮನಂದನ? ಪರಮಾತ್ಮ, ಅಸ್ಥಿರವಾದ ರಾಜದಾಸೆಗಾಗಿ ಸಕಲ ಬಂಧು ಬಾಂಧವರನ್ನು ಕಳೆದುಕೊಳ್ಳುವುದರಿಂದ ಅರ್ಜುನ, ಉಭಯರು ಶಾಂತಿಯಿಂದ ಬಾಳುವುದು ಒಳಿತಲ್ಲವೇ ಪರಮಾತ್ಮ? ಅಂದರೆ ನಿನ್ನ ಮಾತಿನ ಅರ್ಥ? ಪರಮಾತ್ಮ, ಸಮರವನಲ್ಲೆನಯ್ಯ ಕಮಲಾಕ್ಷ. ಪರಮಾತ್ಮ, ಧರ್ಮನಂದನ, ಸಮರವನಲ್ಲೆನಯ್ಯ ಕಮಲಾಕ್ಷ ಜಲದಪ ಬುರಿಯಂತೆ ಸಿರಿಭೋಗ ನೈಶ್ವರ ಜಲದಪ ಬುರಿಯಂತೆ ಸಿರಿಭೋಗ ನೈಶ್ವರ ನಿಮದನ್ಮಯ ಅಶಾಶ್ವತ ನರ ಜನ್ಮ ಮದನ್ಮಯ ಅಶಾಶ್ವತ ನರ ಜನ್ಮ ಮದನ್ಮಯ ಅಶಾಶ್ವತ ನರ ಜನ್ಮ ಮದನ್ಮಯ ಅಶಾಶ್ವತ ನರ ಜನ್ಮ ಸಮರವನಲ್ಲೆನಯ್ಯ ಕಮಲಾಕ್ಷ. ಪರಮಾತ್ಮ, ದರೆಯದುರಾಸೆಗೆ ಕಾಳಗ ಬಯಸಿ ನರಹತ್ಯೆಗೆ ನಾ ಗುರಿಯಾಗುವುದೇ
ದರೆಯ ದುರಾಸೆಗೆ ಕಾಳಗ ಬಯಸಿ ನರಹತ್ಯೆಗೆ ನಾ ಗುರಿಯಾಗುವುದೇ ಗುರು ಬಾಂಧವರ ಶವಗಳ ಕಾಂಬುದೇ ಗುರು ಬಾಂಧವರ ಶವಗಳ ಕಾಂಬುದೇ ಎನ್ನೋ ಒಂದು ಮಣ್ಣಿಗೋಸ್ಕರ ಎನ್ನೋ ಒಂದು ಮಣ್ಣಿಗೋಸ್ಕರ ಹಿಂದೆ ಅನೇಕರು ಒಡೆದಾಡಿ ಮಾಡಿದರು ಭರತ ಭೂಮಿಯನ್ನು ಯಾರಾಳಿದರು ಸರಿ ಭರತ ಭೂಮಿಯನ್ನು ಯಾರಾಳಿದರು ಸರಿ ಸಮರವನಲ್ಲೇ ನಯ್ಯ ಕಮಲಾಕ್ಷ ಜಲದಪ ಪುರಿಯಂತೆ ಸಿರಿಬೋಗ ನಶ್ವರ ಜಲದಪ ಬುರಿಯಂತೆ ಸಿರಿಬೋಗ ನಶ್ವರ ಹಿಮದನ್ಮಯ ಅಶಾಶ್ವತ ನರ ಜನ್ಮ ಹಿಮದನ್ಮಯ ಅಶಾಶ್ವತ ನರ ಜನ್ಮ ಸಮರವನಲ್ಲೇ ಕಮಲಾಕ್ಷ ಸಮರವನಲ್ಲೇ ಯದುಪತಿ ಪರಮಾತ್ಮ ಇಷ್ಟೊಂದು ಅನರ್ಥಗಳು ನಡೆಯಬಾರದೆಂಬುದೇ ನನ್ನ ಆಲೋಚನೆ. ಪರಮಾತ್ಮ, ಅಸ್ಥಿರವಾದ ರಾಜದಾಸೆಗಾಗಿ ಸಕಲ ಬಂಧು ಬಾಂಧವ ಪ್ರಜಾಕೋಟಿಯನ್ನ ಯುದ್ಧವೆಂಬ ಎಮ್ಮಾರ್ಯ ಬಾಯಿಗೆ ತುತ್ತಾಗಿಸಿ ಕಲುಷಿತೆಯಾದ ಭರತ ಭೂಮಾತೆಯ ಶಿರದಲ್ಲಿ ಎಪ್ಪುಗಟ್ಟಿದ ರಕ್ತದ ಕಣಗಳನ್ನ ಅದ್ಯಾವ ಜಲದಿಂದ ತೊಳೆದು ಪವಿತ್ರಗೊಳಿಸಲಿ ಹೇಳು ಕೃಷ್ಣ. ಆದ್ದರಿಂದ ನೀನೀಗಲೇ ಆ ದುರ್ಯೋಧನನ ಬಳಿಗೆ ಹೋಗಿ ಮತ್ತೊಮ್ಮೆ ಶಾಂತಿ ಸಂಧಾನಕ್ಕೆ ಪ್ರಯತ್ನಿಸು ಮುಕುಂದ. ಅರ್ಜುನ, ಸತ್ಪುರುಷ ಹೃದಯ ಮಂದಿರ ದುಷ್ಟರ ದುರಾಚಾರಗಳಿಂದ ಅಪವಿತ್ರವಾಗಬಾರದೆಂಬ ಪವಿತ್ರ ಬೋಧೆ ಇದು. ಧರ್ಮನಂದನ, ಪರಮಾತ್ಮ, ನಿನ್ನ ಮನದ ಅಭಿಪ್ರಾಯವೇನೋ ಧರ್ಮಸಮ್ಮತವಾದರೂ ಇದಕ್ಕೆ ನಿನ್ನ ಸಹೋದರರ ಅಭಿಮತ, ನಮ್ಮಗಳ ಅಭಿಮತ ನನ್ನ ಮಧ್ಯ ಕೌರವರನ್ನು ಸಲ್ಲಿ ನಮಗೆ ಸಲ್ಲದು ಕೃಷ್ಣ. ನನ್ನ ಮಧ್ಯ ಕೌರವರನ್ನು ಸಂಧಿ ನಮಗೆ ಸಲ್ಲದು. ತಂದೆ ಪಾಂಡು ಜನಕ ನಾನೇ ವಂದಿಸಿ ಬೇಡುವೆ ನಿನಗೆ. ತಂದೆ ಪಾಂಡು ಜನಕ ನಾನೇ ವಂದಿಸಿ ಬೇಡುವೆ ನಿನಗೆ. ನನ್ನ ಮಧ್ಯ ಕೌರವರನ್ನು ಸಂಧಿ ನಮಗೆ ಸಲ್ಲದು. ಭಿಕ್ಷೆ ಬೇಡುವುದಕ್ಕೆ ರಾಜ ಅವನೊಬ್ಬನ ಆಸ್ತಿಯೇ ಹೇಳು ಕೃಷ್ಣ. ಭಿಕ್ಷೆ ಬೇಡುವುದಕ್ಕೆ ರಾಜ ಅವನೊಬ್ಬನ ಆಸ್ತಿಯೇ. ಶ್ರಮವಹಿಸಿ ದುಡಿದಿಹನೆ, ಶ್ರಮವಹಿಸಿ ದುಡಿದನೆ. ಒಪ್ಪಿದ ಗುರು ರಕ್ಷಕರ ಗರ್ವ ಸೀಳ್ವೆ ಕಥೆಗಳು. ಒಪ್ಪಿದ ಗುರು ರಕ್ಷಕರ ಗರ್ವ ಸೀಳ್ವೆ ಕಥೆಗಳು. ಅನ್ನ ಮಧ್ಯ ಕೌರವರಳು ಸಂಧಿ ನಮಗೆ ಸಲ್ಲದು. ತಂದೆ ಪಾಂಡು ಜನಕ ನಾನೇ ವಂದಿಸಿ ಬೇಡುವೆ ನಿನಗೆ. ತಂದೆ ಪಾಂಡು ಜನಕ ನಾನೇ ವಂದಿಸಿ ಬೇಡುವೆ ನಿನಗೆ. ಅನ್ನ ಮಧ್ಯ ಕೌರವರಳು ಸಂಧಿ ನಮಗೆ ಸಲ್ಲದು. ಸಂಧಿ ನಮಗೆ ಸಲ್ಲದು. ಸಂಧಿ ನಮಗೆ ಸಲ್ಲದು ಕೃಷ್ಣ. ಆಹಾ, ಭೀಮಗಳ ಅಭಿಮತಕ್ಕೆ ಅಡ್ಡಲಾಗಿ ಅಗ್ರಜನಗೊಡ್ಡು ಧರ್ಮದ ಕಟ್ಟು ಬೃಹದಾಕಾರದ ಕೋಟೆಯಂತೆ ಭದ್ರವಾಗಿ ಬಳಸಿ ನಿಂತಿದೆ. ಅದನ್ನು ಬೆಳೆಸಿಕೊಂಡು ಕೋಣವೆಂದರೆ ರಾತ್ರುವೆಂಬ ಪಾಶ ನಮ್ಮನ್ನು ಭದ್ರವಾಗಿ ಬಂಧಿಸಿದೆ. ಸುಡಬೇಕು, ಸುಡಬೇಕು ನಮ್ಮ ಈ ಜನ್ಮವನ್ನು. ಆಹಾ ಭೀಮ, ನೀನು ಸಂಧಿಗೆ ಸಮ್ಮತಿಸಿದಂತೆಯೇ. ಇನ್ನು ಅರ್ಜುನ, ವಾಸುದೇವ, ಅಗ್ರಜನ ಮಾತನ್ನು ಅನುಮೋದಿಸಿ ನಮ್ಮನ್ನೇಕೆ ಸಜೀವ ಕೊಲ್ಲಿವೆ?
ಆದಿಯಿಂದಲೂ ಅಪಮಾನ, ಅಪಜಯ, ಅರಿಷ್ಟಗಳೇ ನಮ್ಮ ಇಷ್ಟ ದೇವಗಳಾದವು. ಅವುಗಳನ್ನು ತೊಲಗಿಸಿ ಮುಂಬರಲು ಪ್ರಯತ್ನ ಪಟ್ಟರೆ ಈ ಹಗ್ಗಜನೆಂಬ ಮಮಕರದ ಪೆಟ್ಟು ನಮ್ಮನ್ನು ಮುಂಬರಲು ಬಿಡುತ್ತಿಲ್ಲ. ಛೇ, ನಮ್ಮ 7 ಜನ್ಮಕ್ಕೆ ಧಿಕ್ಕಾರ. ಓಹೋ ಅರ್ಜುನ, ನೀನು ಸಹ ಸಂಧಿಗೆ ಸಮ್ಮತಿಸಿದಂತೆಯೇ ಆಯಿತು. ಇನ್ನು ಮಹಾ ಮೇಧಾವಿಗಳಾದ ನಕುಲ ಸಹದೇವರುಗಳು ಅಗ್ರಜನ ಮಾತಿಗೆ ತಲೆಬಾಗುವರು. ತಂಗಿ ದೃಪದ ನರೇಂದ್ರ ನಂದಿನಿ, ಅಣ್ಣ, ಏಕಮ್ಮ ಕಿನ್ನಡಾಗಿರುವೆ. ಈ ನಿನ್ನ ಪತಿಗಳ ಅಭಿಪ್ರಾಯವು ನಿನಗೂ ಸಮ್ಮತ ತಾನೇ? ಅಣ್ಣ, ಈ ನನ್ನ ಪತಿಗಳ ಅಭಿಪ್ರಾಯವನ್ನು ಧರ್ಮ ಸಮ್ಮತವೆಂತಲೂ ಲೋಕ ಸಮ್ಮತವೆಂತಲೂ ಹೇಗೆ ಹೇಳಲಣ್ಣ? ಮರೆತೆಯ ಅಣ್ಣ, ಮರೆತೆಯ? ಪತಿಗಳೈವರಿಂದೆನ್ನ ಹಂತ ಸಲಿಸೈ ಪಾತಕ ಕುರುಕುಲವ ಹತ ಮಾಡಿ ಬಿರುಮುಡಿಯ ಕಟ್ಟುವಿನೆ ದೀಕ್ಷಿಸೇ ಮಾಧವ ಕೇಶವ ಕೃಷ್ಣ
ಎನ್ನುತ್ತಾ ಜೋಜಿನ ವ್ಯಾಮೋಹ ತಲೆಗೇರಿ ಕೈ ಹಿಡಿದ ಧರ್ಮ ಪತ್ನಿಯನ್ನೇ ದ್ಯೂತದಲ್ಲಿ ಪಣವಾಗಿಟ್ಟು ಸೋತವರು ಈ ಧರ್ಮರಾಯರು. ಅಗ್ನಿಸುತೆ, ಇವರ ಅಭಿಪ್ರಾಯಗಳು ಸಮ್ಮತ ಅಷ್ಟೇ ಏಕೆ ಲೋಕ ಸಮ್ಮತವೂ ಹೌದು. ಆದರೆ ಇವರಿಂದ ನನ್ನ ಪ್ರತಿಜ್ಞೆಯನ್ನು ಈಡೇರಿಸಲು ಸಾಧ್ಯವೇ? ಛೀ! ಅಗ್ನಿಸುತೆ, ಇವರು ನನ್ನ ಪತಿ. ಇನ್ನು ಭಂಡಿ ಅನ್ನವನ್ನು ತಿನ್ನುತ್ತಿದ್ದಂತಹ ಆ ಭಂಡ ಮಗನನ್ನೇ ಕೊಂದಂತಹ ಮಹಾ ದೋರ್ದಂಡ ದೇವಿ, ನಿಮಗೇಕೆ ಬೇಕು ಈ ಗದಾದಂಡ? ಅದನ್ನು ಬಿಸಿಟ್ಟು ಕೈಗೆ ಸೌಟನ್ನು ಹಿಡಿದುಕೊಳ್ಳಿ. ಪಾಂಚಾಲಿ, ಸಾಕು ನಿಲ್ಲಿಸಿರಿ ನಿನ್ನ ವಾಕ್ಪಟಸ್ತತ್ವವನ್ನ. ಸೃಷ್ಟಿಯ ಸಮಸ್ತ ಶಕ್ತಿಯೇ ಎದುರಾಗಲಿ, ಸಪ್ತ ಸಾಗರಗಳು ಏಕಕಾಲದಲ್ಲಿ ಮಾರ್ಗರಲಿ, ಚಲಿಸುವ ಕುಲಗಿರಿಗಳೇ ಚಲಿಸಲಾರಂಭಿಸಲಿ. ಕ್ಷತ್ರಿಯೋಚಿತವಾದ ಧರ್ಮ ಇಂಗಿದ ಆ ಕುರುಕುಲವನ್ನು ಸದಬಡಿದೆ ಬಿಡುವುದಿಲ್ಲ. ದೇವಿ ಕೇಳು, ಶೂನ್ಯತೆಯ ಕುಲ ಹೇಡಿಗಳನ್ನು ಸೆರೆ ತಂದು ನಡೆಗೆ ತಲೆಗಾಲು ಹಣಗಾಲು ಕೆಡವಿ ರಣದೋ ಮುಗಿಸಿಕೊಳ್ಳುವೆ. ಶೂನ್ಯತೆಯ ಕುಲ ಹೇಡಿಗಳನ್ನು ಸೆರೆ ತಂದು ತಲೆಗಳನ್ನು ಕೊಚ್ಚಿ ಹಣಗಳನ್ನು ರಣದೋ ಮುಗಿಸಿಕೊಳ್ಳುವೆ. ಹೇಳಿ, ಪಾಂಡವರ ರಸಿಯ ತುರುಬನ್ನು ಮುಟ್ಟಿದ ಷಂಡ ಕೌರವರ ಗುಂಡಿಗೆ ಸೀಳಿ. ಪಾಂಡವರ ರಸಿಯ ತುರುಬನ್ನು ಮುಟ್ಟಿದ ಷಂಡ ಕೌರವರ ಗುಂಡಿಗೆ ಸೀಳಿ ಕಂಡು ಎಲುಬುಗಳ ತುಂಡರಿಸಿ ರಣಚಂಡಿಗೌತನವ ಮಾಡಿಸುವೆ. ಕಂಡು ಎಲುಬುಗಳ ತುಂಡರಿಸಿ ರಣಚಂಡಿಗೌತನವ ಮಾಡಿಸುವೆ. ಭರ್ಗರವ ಕಾರ್ಮೋಡ ತನ್ಮಯ ಆರ್ಭಟಿಸಿ ಭೀಮನ ಗದೆಯ ಪ್ರಚಂಡತ್ವವನ್ನು ತೋರ್ಪಡಿಸಿ. ಭರ್ಗರವ ಕಾರ್ಮೋಡ ತನ್ಮಯ ಆರ್ಭಟಿಸಿ ಭೀಮನ ಗದೆಯ ಪ್ರಚಂಡತ್ವವನ್ನು ತೋರ್ಪಡಿಸಿ ದರ್ಪದಿಂದರವ ಕುರುವರರ ಕಾಲ್ಗಳ ಪಿಡಿದು ಸರ್ಪದಿಂದರವ ಗುರುವರರ ಕಾಲ್ಗಳ ಪಿಡಿದು ಗಿರಗಿರನೆ ತಿರುಗಿಸಿ ನರಕೊಪ್ಪಳಿಸುವೆ. ಬಲಸೋನ್ನತೆಯ ಕುಲ ಹೇಳಿಗಳನ್ನು ಸೆರೆ ತಂದು ತಲೆಗಳನ್ನು ಬಚ್ಚಿ ಹಣಗಳನ್ನು ಕೆರಳಿರಲು ರಣದಾಹ ಮುಗಿಸಿಕೊಳ್ಳುವೆ. ಪಾಂಚಾಲಿ, ಸಾವಿರಾರು ಆನೆಗಳ ಬಲವುಳ್ಳ ಈ ಭೀಮಸೇನನ ಪರಾಕ್ರಮದಲ್ಲಿ ನಿನಗೆ ಅನುಮಾನ ಉಂಟಾದ ಮೇಲೆ ಮುಂದೆ ನೋಡುತ್ತಿರೋ ಈ ಜಗದಟ್ಟಿ ಮಲ್ಲನ ಸಾಹಸದ ಚಾತುರ್ಯತೆಯನ್ನ. ಆಹಾ ಪ್ರಾಣೇಶ್ವರ, ನಿನ್ನೆ ಒಣ ಪರಾಕ್ರಮಗಳು ಸ್ತ್ರೀಯಾದ ನನ್ನ ಮುಂದೆ ಹೊರತು ಬೇರಾರ ಮುಂದಲ್ಲವಲ್ಲ. ಮೃತ ಪೌರುಷದ ಮಾತೇಕೆ? ಸಾಕು ಸುಮ್ಮನಿರಿ. ದೇವಿ, ಮಧ್ಯಮ ಪಾಂಡವ ಪಾರ್ಥ, ಫಲ್ಗುಣ, ಕಿರೀಟಿ ಎಂಬ ದಶನಾಮಾಂಕಿತಗಳನ್ನು ಹೊತ್ತು ಪರಶಿವನೊಡನೆ ಹೋರಾಡಿ ಆತನನ್ನೇ ಮೆಚ್ಚಿಸಿ ಪಾಶುಪತಾಸ್ತ್ರವನ್ನೇ ಪಡೆದಂತಹ ಪರಮವೀರ ಅಣ್ಣ. ಈ ಕಿರೀಟಿಯಾದರು ಕಾಲಿಗೆ ಗೆಜ್ಜೆಯನ್ನು ಕಟ್ಟಿಕೊಂಡು ಆ ವಿರಾಟರಾಯನ ಪುತ್ರಿಯಾದ ಉತ್ತರಿಗೆ ನಾಟ್ಯವನ್ನು ಕಲಿಸಲು ಹೋದಾಗಿನಿಂದ ಈತನ ಪೌರುಷ ಪರಾಕ್ರಮಗಳು ಎಲ್ಲೆಡೆಗೆ ಹೋಗಿದೆಯೋ? ನಿಮಗೇಕೆ ಬೇಕು ಗಾಂಡೀವ? ಅದನ್ನು ಬಿಸಿಟ್ಟು ಕೈಗೆ ಬಳೆಗಳನ್ನು ತೊಟ್ಟುಕೊಳ್ಳಿ. ಪಾಂಚಾಲಿ, ಅಣ್ಣ ಅಣ್ಣ, ಇವರಾರು ನನ್ನ ಪತಿಗಳಲ್ಲ. ಇವರೆಲ್ಲರೂ ನನ್ನ ಪಾಲಿನ ಮೃತ್ಯು ಸ್ವರೂಪರು. ಹೌದಣ್ಣ, ನನಗಿವರಾರ ಸಹಾಯವೂ ಬೇಡ. ನಿನ್ನಾಜ್ಞೆಯೊಂದಿದ್ದರೆ ನಾನೇ ರಣರಂಗವನ್ನು ಪ್ರವೇಶಿಸಿ ರಣಚಂಡಿಯಾಗಿ ಹೋರಾಡಿ ಆ ದುಶ್ಯಾಸನನ ಬಿಸಿ ರಕ್ತದಿಂದ ಈ ನನ್ನ ಬೆಚ್ಚದ ಬಿರುಗುಡಿಯನ್ನು ಮುಡಿಗಟ್ಟಿದೆ. ಅಣ್ಣ,
ಸಹಚರ ಇವರ ಅಭಿಪ್ರಾಯವೇ ಒಂದು, ಈ ನನ್ನ ತಂಗಿ ದ್ರೌಪದಿಯ ಅಭಿಪ್ರಾಯವೇ ಒಂದು, ಅಲ್ಲವೇ ಭೀಮಸೇನ? ಅದಕ್ಕೆ ನಾನೇನು ಮಾಡಲಿ? ಅದಕ್ಕೆ ನೀನೇನು ಮಾಡಿಯೇ? ಏಕೆ ಈಕೆಯ ಅಭಿಪ್ರಾಯ ಏಕೆ ಈಗಾಯ್ತಲ್ಲ ಎಂದು ಕೇಳಿದೆನಷ್ಟೇ. ಇವಳು ಹೇಳಿದ್ದನ್ನು ನೀನೇ ಕೇಳಿದೆ ಅಲ್ಲ ಕೃಷ್ಣ? ಹೇಳು. ನೀನು ಕೇಳಲಿಲ್ಲವೇ? ಕೇಳಿದೆ, ಚೆನ್ನಾಗಿಯೇ ಕೇಳಿದೆ. ಕೇಳಿ ಅದರಿಂದ ಆಗುವ ಪ್ರಯೋಜನವಾದರೂ ಏನು ಕೃಷ್ಣ? ಪ್ರಯೋಜನವೋ ಅಪ್ರಯೋಜನವೋ ನನಗೊಂದು ತಿಳಿಯದಯ್ಯ. ಒಟ್ಟಿನಲ್ಲಿ ಸತಿಯ ಆರ್ತನಾದವನ್ನು ಆಲಿಸುವುದು ಪತಿಗಳಾದ ನಿಮ್ಮ ಕರ್ತವ್ಯ ತಾನೇ? ಏಕೆ ಏಕೆ ಉಳಿದ ನಾಲ್ವರು ಇವಳ ಪತಿಗಳಲ್ಲವೇನೋ? ಅವರೇ ಅದನ್ನು ಬಗೆಹರಿಸಲಿ. ಅದಕ್ಕೂ ಈ ಭೀಮಸೇನನಿಗೂ ಯಾವ ಸಂಬಂಧವೂ ಇಲ್ಲ. ಸಂಬಂಧವಿಲ್ಲ? ಅಬ್ಬಾ, ಸಂಬಂಧವಿಲ್ಲದೆ ಅಂದುಕುರು ಸಭೆಯಲ್ಲಿ ಬಂಡರು ಶಾಸನನ ಗೊಂಡಿಗೆಯ ಬಿಸಿರಕ್ಕಲಿ ಮಳದಿ ಪಾಂಚಾಲಿಯ ಬಿರುಮುಡಿಯ ಕಟ್ಟಿಸುವೆನೆನೋ ತಮ್ಮ ಎನಗದಾದಂಡರಿ ದುರ್ಯೋಧನನ ತೊಡೆಯ ಪುಡಿಗುಟ್ಟುವೆನೆನು ತಮ್ಮ ನುಡಿದೆಯೋ ಗಂಡುಗಳಿ ನೀನೊಂದು ಡಂಬದ ನುಡಿಯ ನುಡಿದು ಭವ ಕೃಷ್ಣ ಮರೆತೆಯೋ ಮರೆತು ನಿದ್ರೆಯೋಳಿಹೆಯೋ ಇಡಿಂಬ ಮನೋಹರ ಅಡಗಲಿ ಅಡಗಲಿ ನಿನ್ನ ಕೂಹ ಕಂಠಗಳ ಕರ್ಕಶದ ಬಿರುಡಿ. ಕಣ್ಣೀರ ಕರೆಯದಿರುವಲ್ಲವೇ? ಈ ನಿನ್ನ ಕಣ್ಣೀರ ಬದಲಾಗಿ ಹಾಗೆ ಹೆಣ್ಣಿನ ಕಣ್ಣಲ್ಲಿ ಸದಾ ಸಹಸ್ರಾರು ಮಿಡಿ ಕಂಬನಿಯನ್ನೇ ಹರಿಸುವೆ. ಕಾಲನೆ ಕೌರವನಿಗೆ ಬೆಂಬಲವಾಗಿ ನಿಲ್ಲಲಿ. ಕಲಕಲಕ್ಕೆ ಕುರುಸಮುದ್ರವಾ ಸೆಳೆದು ತರುವೆ ನಾಂ ದುರ್ಯೋಧನ ದುಶ್ಯೋಧನ ದುಷ್ಟ ಕೀಟಗಳ ಕಳೆದು ದುಶ್ಯಾಸನನ ಹೊರಲ ಕುಡಿಗುಟ್ಟಿ ಬಾತಗಿ ದುರ್ಯೋಧನ ತೊಳೆಯ ದ್ರುಪದ ಸುತೆ ಕಟ್ಟಿಸುವೆ ನಿನ್ನೀ ಬುಡಿಮುಡಿಯ ಪಡೆದಿರುವೆತೆಯ ನರಕ ಮರ್ದನ ಕೇಳನ್ನ ವಿಮತ ಮೋಡ ಗುಡುಗಿ ಗುಡುಗಿ ನಡಗಲಿ ಈ ಭೂಮಿ ನಡಗಿ ನಡಗಿ ಬಿದೆ ಹುಟ್ಟಿರ ಮಗನಿಗೆ ಸಪ್ತದೋಗರ ಕರೆಯಲಿ ಕೃಷ್ಣ. ಮೋಡ ಗುಡುಗಿ ಗುಡುಗಿ ನಡಗಲಿ ಈ ಭೂಮಿ ನಡಗಿ ನಡಗಿ ಬಿದೆ ಹುಟ್ಟಿರ ಮಗನಿಗೆ ಸಪ್ತದೋಗರ ಕರೆಯಲಿ ದುರುಳರ ಕೊರವನ್ನು ತಡೆಯಲ ಬಿಡೋಣ ದುರುಳ ಬಿಡಿದವನು ತಡೆಯಲ ಬಿಡೋಣ. ಧರಣಿ ದಿವಸದಲ್ಲಿ ಮಳೆಗೆ ಬೆಳೆದೇವ ಧರಣಿ ದಿವಸದಲ್ಲಿ ಮಳೆಗೆ ಬೆಳೆಯುವ ಕುರುಕುಲವ ಕಳೆದಿಡುವೆ ಕುರುಕುಲವ ಕಳೆದಿಡುವೆ. ಪೂರ್ಣ ಕೌರವರ ಪರಿಪರಿವಿಧದಲ್ಲಿ ಪೂರ್ಣ ಕೌರವರ ಪರಿಪರಿವಿಧದಲ್ಲಿ ಕಾರು ಮೋಡ ಗುಡುಗಿ ಗುಡುಗಿ ನಡುಗಲಿ ಈ ಭೂಮಿ ನಡಗಿ ನಡಗಿ ಹೊಕ್ಕಿರ ಬದಲಿ ಸಪ್ತದೋಗರ ಭಾರ್ಕರೇಲಿ ಭಾರ್ಕರೇಲಿ ಭಾರ್ಕರೇಲಿ. ಕೃಷ್ಣ ಬುದ್ಧ ಶತಸಿದ್ಧ ದಯಮಾಡಿ ಸಂಧ್ಯೆಯನ್ನು ನಿರಾಕರಿಸಿ ಬಿಡು. ಭೀಮಾ ಇಲ್ಲಯ್ಯ. ಹೌದು ಜನಾರ್ದನ, ವಿಷಸರ್ಪಕ್ಕೆ ಹಾಲುಣಿಸಿ ಕನಿಕರಿಸಿದರೆ ಅದರ ವಿಷ ಅಮೃತವಾದೀತೆ. ಮರೆತಿರೇಕೆ ಹಿಂದೆ ನಮಗೆ ನಾನಾ ವಿಧವಾದ ಕಷ್ಟ ಕ್ಲೇಶವನ್ನು ಉಂಟು ಮಾಡಿರುವ ಹಾ ಪಾಷಂಡರು ನಮಗೆ ಸಂದಿಯೇ. ನಾನಂದು ಗೈದ ಚಪಲ ವನದೊಳಗೆ ನಾನಂದು ಗೈದ ಚಪಲ ನಾನಂದು ಗೈದ ಚಪಲ ವನದೊಳಗೆ ನಾನಂದು ಗೈದ ಚಪಲ ಹರಣಿಂ ಭರತ ಈ ಚರಣಿಂ ಕುರುಕುಲವನ್ನು ವಧಿಸಿ ನಾನಂದು ಗೈದ ಚಪಲ ವನದೊಳಗೆ ನಾನಂದು ಗೈದ ಚಪಲ ಪಾಂಡವ ಕುಲ ಸತ್ಯಂ ಅವಯೇರನ ಗೈದ ದೇವ ಕಣ್ಣನ ಕೊಲ್ವೆನೆಂದ ಈ ಪಾಂಡವ ಕುಲ ಸತ್ಯಂ ಅವಯೇರನ ಗೈದ ದೇವ ಕಣ್ಣನ ಕೊಲ್ವೆನೆಂದ ನಾನಂದು ಗೈದ ಶಪಥ ನಾನಂದು ಗೈದ ಶಪಥ
ನಾರಿಯ ಪಂಥವ ತೀರಿಸದಾಗುವ ಈಗ ಬ್ರಾಹ್ಮಣರೈವರು ನಾವು ನಾರಿಯ ಪಂಥವ ತೀರಿಸದಾಗಿ ಬಾರಿ ಹಿರಿಯ ನಂದಣ್ಣನ ಮಾತಿಗೆ ಮೀರಲು ಸೋತಿ ಶರಣಾಗಿ ಹೇವು ನಾನಂದು ಗೈದ ಶಪಥ ರಣಗುರು ತೋರುವೆ ನಾನಂದು ಗೈದ ಶಪಥ. ವಾಸುದೇವ, ಪಾಂಡವರ ಕೀರ್ತಿ ಪ್ರತಿಷ್ಠೆಯು ಆ ಚಂದ್ರಾರ್ಕ ಉಳಿಯಬೇಕಾದ್ರೆ ದಯಮಾಡಿ ಈ ಸಂಧ್ಯೆ ನಿರಾಕರಿಸಲೇಬೇಕು, ಯುದ್ಧವು ನಡೆಯುತ್ತಿರಲೇಬೇಕು. ಧರ್ಮನಂದನ, ಪರಮಾತ್ಮ, ಭೀಮಾರ್ಜುನರು ಬಹಿರಂಗದಲ್ಲಿ ನಿನ್ನ ಮಾತಿಗೆ ತಲೆಬಾಗಿದರು. ಅವರ ಅಂತರಂಗದಲ್ಲಿ ಸೇಡಿನ ಜ್ವಾಲೆಯು ಧಗಧಗನೆ ಹೊತ್ತಿ ಉರಿಯುತ್ತಿರುವುದು. ಅದನ್ನು ಶಮನ ಮಾಡಿಕೊಳ್ಳುವ ಶಕ್ತಿ ಅವರಲ್ಲಿಲ್ಲದೆ ಈ ರೀತಿ ತವಕ ಪಡುತ್ತಿರುವರು. ಇಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ನೀನು ಯಾವ ನಿರ್ಧಾರವನ್ನು ಕೈಗೊಳ್ಳುವೆ ಧರ್ಮನಂದನ? ಪರಮಾತ್ಮ, ಹರಿ ಸಾರ್ವಭೌಮನಿನ್ನೋಳ್ ಮೊರೆಯಿಟ್ಟು ಬೇಡುವೆನು, ಕರುಣದಿಂಪಾಲಿಸಯ್ಯ ಕೃಷ್ಣ. ಪರಮಾತ್ಮ, ಕಾನನದ ವಾಸದೋ ಏನೆಲ್ಲ ಅನುಭವಿಸಿದೆವು, ಕಾನನದ ವಾಸದೋ ಏನೆಲ್ಲ ಅನುಭವಿಸಿದೆವು, ಸ್ವಾನಕ್ಕೂ ಬೇಡ ತಂದೆ ಈ ಪರಿಯ ದೈನತೆಯೋ. ಸ್ವಾನಕ್ಕೂ ಬೇಡ ತಂದೆ ಈ ಪರಿಯ ದೈನತೆಯೋ, ಹರಿ ಸಾರ್ವಭೌಮನಿನ್ನೋಳ್ ಮೊರೆಗಿಟ್ಟು ಬೇಡುವೆನು, ಕರುಣದಿಂಪಾಲಿಸಯ್ಯ ಕೃಷ್ಣ. ಪರಮಾತ್ಮ, ಮರು ಜನ್ಮ ನೀಡಿದರೆ ನಗೆ ನರ ಜನ್ಮ ಬೇಡವಯ್ಯ. ಪರಮಾತ್ಮ, ಮರು ಜನ್ಮ ನೀಡಿದರೆ ನಗೆ ನರ ಜನ್ಮ ಬೇಡವಯ್ಯ, ನರ ಜನ್ಮ ನೀಡಿದರು ಬೇಡ ಇರಿ ಅಣ್ಣನ ಸ್ಥಾನ. ಪರಮಾತ್ಮ, ಅನಂತನ, ನರ ಜನ್ಮ ನೀಡಿದರು ಬೇಡ ಇರಿ ಅಣ್ಣನ ಸ್ಥಾನ, ಹರಿ ಸಾರ್ವಭೌಮನೆನ್ನೋಳ್ ಮೊರೆಯಿಟ್ಟು ಬೇಡುವೆನು, ಕರುಣದಿಂಪಾಲಿಸಯ್ಯ ಕೃಷ್ಣ. ಪರಮಾತ್ಮ, ಧರ್ಮನಂದನ, ಇಂದೇಕೋ ನನ್ನ ಬುದ್ಧಿಗೆ ಮಂಕು ಕವಿದಂತಾಗಿದೆ. ನನ್ನ ಸಮಸ್ತ ವಿಚಾರವನ್ನ ಅರಿತ ಪ್ರಭು ನೀನು, ನಿನ್ನ ಇಚ್ಛೆ ಇದ್ದಂತೆ ಮಾಡು ಮುಕುಂದ. ಧರ್ಮನಂದನ, ಪರಮಾತ್ಮ, ನಿನ್ನ ಮನದ ನೆಮ್ಮದಿಗಾದರೂ ಈ ಸಂಧಿಯ ಪ್ರಯತ್ನವು ನಡೆಯಲೇಬೇಕು. ಭೀಮಾರ್ಜುನರ ಸೇಡಿನ ಜ್ವಾಲೆಯು ಆರಲೇಬೇಕು. ಈ ನನ್ನ ತಂಗಿ ದೃಪದ ನರೇಂದ್ರ ನಂದಿನಿಯ ಕಣ್ಣೀರಿನ ಕಾಲುವೆ ಬತ್ತಲೇಬೇಕು. ಈ ಸಂಧಿಯಿಂದ ಸರ್ವರಿಗೂ ಕ್ಷೇಮ, ಅದಕ್ಕಾಗಿಯೇ ನಾಳಿನ ಕುರುಸಭೆ. ಆಗಬಹುದು ಪರಮಾತ್ಮ. ತಂಗಿ, ಅಣ್ಣ, ಧರ್ಮಪುತ್ರನ ಮಾತನ್ನು ಮೋದಿಸಿಕೊಂಡು ಸಂಧಿಯನ್ನು ಏರ್ಪಡಿಸದೆ ಘನಘೋರವಾದ ಯುದ್ಧವನ್ನೇ ಒದಗಿಸಿಕೊಂಡು ಬರಬೇಕೆಂದು ನಿನ್ನಲ್ಲಿ ಬೇಡಿಕೊಳ್ಳುವೆನಣ್ಣ. ತಂಗಿ, ಏಕಿ ವೇದನೆ ಸೋದರಿ, ಏಕಿ ವೇದನೆ ಸೋದರಿ, ಚಿಂತಿಸದಿರು ನಾನಿರುವೆ, ಚಿಂತಿಸದಿರು
ಸದಿರು ನಾನಿರುವೆ ಏಕಿ ವೇದನೆ ಸೋದರಿ. ದುರುಳರು ನಿನ್ನನ್ನು ಸಭೆಯೊಳಗೊಂದು ಮುಡಿ ಹಿಡಿದೆಡೆ ತಂದು ಸರ್ವರೆದುರು ಮನಪಹರಿಸುವ ಸಮಯದಿ ನೀನಂದು. ತಂಗಿ, ದುರುಳರು ನಿನ್ನನ್ನು ಸಭೆಯೊಳಗೊಂದು ಮುಡಿ ಹಿಡಿದೆಡೆ ತಂದು ಸರ್ವರೆದುರು ಮನಪಹರಿಸುವ ಸಮಯದಿ ನೀನಂದು. ಕೃಷ್ಣ 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 ಮುಕುಂದ ಗೋವಿಂದ ಗೋಪಾಲೆಂದು. ಕೃಷ್ಣ ಮುಕುಂದ ಗೋವಿಂದ ಗೋಪಾಲನೆಂದು ಮೊರೆಗಿಡುತ್ತಾಯನ್ನ ಕರೆಯ ಲಕ್ಷಣ ಬಂದು. ಮೊರೆಗಿಡುತ್ತಾಯನ್ನ ಕರೆಯ ಲಕ್ಷಣ ಬಂದು ಮರೆಯಲಿ ನಿಂತು ರಕ್ಷಿಸಲಿಲ್ಲವೇ ನಾಡಿ ಬಂದು. ಮರೆಯಲಿ ನಿಂತು ರಕ್ಷಿಸಲಿಲ್ಲವೇ ನಾಡಿ ಬಂದು. ಏಕಿ ವೇದನೆ ಸೋದರಿ ಚಿಂತಿಸದಿರು ನಾನಿರುವೆ. ಚಿಂತಿಸದಿರು ನಾನಿರುವೆ ಏಕಿ ವೇದನೆ ಸೋದರಿ ಸಹೋದರಿ. ತಂಗಿ, ಅಣ್ಣ, ಸರ್ವ ಪ್ರಕಾರದಿಂದಲೂ ಆ ದುರ್ಯೋಧನನನ್ನು ಕೆರಳಿಸಿ ಯುದ್ಧವನ್ನು ಸಿದ್ಧಪಡಿಸಿಕೊಂಡೇ ಬರುವೆನು. ನೀನಿನ್ನು ನಿಶ್ಚಿಂತೆಯಿಂದ ಇರಮ್ಮ. ಹಾಗೆ ಆಗಲಿ ಅಣ್ಣ.